ನಮಸ್ಕಾರ. ದಾವಣಗೆರೆಯಲ್ಲಿ ಇಂದು ಮೈಸೂರು ಜಿಲ್ಲೆಯ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ 2026 ಜನವರಿ 15ರಿಂದ 20ರವರೆಗೆ ಜರುಗಲಿರುವ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸುತ್ತೂರು ಮಠದ ರಥಯಾತ್ರೆ ಶುಕ್ರವಾರ ದಾವಣಗೆರೆ ನಗರಕ್ಕೆ ಆಗಮಿಸಿದಾಗ ಎವಿಕೆ ಕಾಲೇಜು ಬಳಿ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದ ಎದುರು ರಥಕ್ಕೆ ಸ್ವಾಗತ ನೀಡಿ ಬೀಳ್ಕೊಡಲಾಯಿತು. ಕಾರ್ಯಕ್ರಮವು ಬಸವಪ್ರಭು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಉದ್ಯಮಿ ಅಣಬೇರು ರಾಜಣ್ಣ, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ.ಬಿ. ಪರಮೇಶ್ವರಪ್ಪ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಐಗೂರು ಚಂದ್ರಣ್ಣ, ಜಾಗತಿಕ ಲಿಂಗಾಯತ ಮಹಾಸಭಾದ ಎಂ. ಶಿವಕುಮಾರ್, ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಮಮತಾ ನಾಗರಾಜ್, ಅಕ್ಕಮಹಾದೇವಿ ಮಹಿಳಾ ಸಮಾಜ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನೀಲಗುಂದ ಜಯಮ್ಮ, ದೊಗ್ಗಳ್ಳಿ ಸುವರ್ಣಮ್ಮ, ಸುಶೀಲಮ್ಮ, ಅಜ್ಜಂಪುರ ಶೆಟ್ಟರು ರಾಜಣ್ಣ, ಪರಮೇಶ್ವರಪ್ಪ, ಎಂ. ಶ್ರೀಗೆರೆ, ಡಾಕ್ಟರ್ ಶಿವರಾಜ್ ಕಬ್ಬೂರು, ಗೋಪನಾಳು ರುದ್ರೇಗೌಡ, ಎನ್.ಎಸ್. ರಾಜು, ಶೆಟ್ಟರ್ ಷಡಕ್ಷರಪ್ಪ, ಸುತ್ತೂರು ಮಠದ ಆಡಳಿತಾಧಿಕಾರಿ ಮಹೇಂದ್ರ, ಶರಣ ಬಿ.ಟಿ. ಪ್ರಕಾಶ್ ವಚನ ಮಂಗಳ ಹಾಡಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಕದಳಿ ಮಹಿಳಾ ವೇದಿಕೆ ಪದಾಧಿಕಾರಿಗಳು, ಸದಸ್ಯರು ಮತ್ತು ಭಕ್ತಾದಿಗಳು ಭಾಗವಹಿಸಿದ್ದರು. ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳವರು ಈ ಒಂದು ವಿಶೇಷ ರಥವನ್ನು ತಯಾರು ಮಾಡಿ ಇಡೀ ಕರ್ನಾಟಕದಾದ್ಯಂತ ಸಂಚರಿಸ್ತಾ ಇದೆ. ಇವತ್ತು ದಾವಣಗೆರೆಗೆ ಆಗಮಿಸ್ತಾ ಇದೆ. ಈ ಒಂದು ಸುತ್ತೂರು ಜಾತ್ರೆಗೆ ನಾವೆಲ್ಲರೂ ಅಲ್ಲಿ ಹೋಗಿ ಭಕ್ತಾದಿಗಳು ಭಾಗವಹಿಸಬೇಕು, ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಬರಬೇಕು ಅನ್ನುವಂಥ ಒಂದು ಆಮಂತ್ರಣವನ್ನ ಸುತ್ತೂರು ಮಠದಿಂದ ನಮಗೆಲ್ಲರಿಗೂ ಕಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಬರುವ 15ರಿಂದ 20ನೇ ತಾರೀಕಿನವರೆಗೂ ಜನವರಿ 2026 6 ದಿನಗಳ ಕಾಲ ವಿಶೇಷವಾದಂಥ ಈ ಕಾರ್ಯಕ್ರಮ ಸುತ್ತೂರು ಮಠದಲ್ಲಿ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಮಠದ ವತಿಯಿಂದ ನಾವು ಸಹ ಮನವಿಯನ್ನು ಮಾಡ್ತಾ ಇದ್ದೀವಿ. ಮಠಮಾನ್ಯಗಳು ಇರೋದು ನಾಡಿನ ಉದ್ಧಾರಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ, ಬಡವರ ಉದ್ಧಾರಕ್ಕಾಗಿ, ನೊಂದವರ ಉದ್ಧಾರಕ್ಕಾಗಿ, ಅವರಿಗೆಲ್ಲರಿಗೂ ಒಂದು ಆಶ್ರಯವನ್ನು ಕೊಡುವಂತಹ ಕಾರ್ಯವನ್ನ ನಾಡಿನ ಮಠಮಾನ್ಯಗಳು ಮಾಡ್ತಾ ಇದ್ದಾರೆ. ಈ ಒಂದು ವೇಳೆ ನಮ್ಮ ಕನ್ನಡ ನಾಡಿನಲ್ಲಿ ಮಠಮಾನ್ಯಗಳು ಇರದೇ ಇದ್ದಿದ್ರೆ ಇವತ್ತು ಕರ್ನಾಟಕದ ಮುಕ್ಕಾಲು ಭಾಗ ಜನ ವಿದ್ಯಾವಂತರಾಗ್ತಿದ್ದಿಲ್ಲ ಅನ್ನುವಂತಹ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನೀವು ಅಸ್ಸಾಂ ನೋಡ್ರಿ, ಬಿಹಾರ್ ನೋಡ್ರಿ, ದೇಶದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶಗಳು. ಯಾಕೆ ಅಲ್ಲಿ ಹಿಂದುಳಿದ ಪ್ರದೇಶಗಳಾದವು ಅಂದ್ರೆ ಈ ರೀತಿಯಾಗಿ ಮಠಮಾನ್ಯಗಳು ಇಲ್ಲ. ಕರ್ನಾಟಕದಲ್ಲಿ ಮಠಮಾನ್ಯಗಳು ಇರೋದ್ರಿಂದ ಇಲ್ಲಿ ಬಡ ಮಕ್ಕಳು ಮಠಮಾನ್ಯದಲ್ಲಿ ಓದಿ ಇವತ್ತು ಸಮಾಜಕ್ಕೆ ಬೆಳಕಾಗಿದ್ದಾರೆ, ದೇಶಕ್ಕೆ ಶಕ್ತಿಯಾಗಿದ್ದಾರೆ. ಅದರಲ್ಲೇನು ಎಸ್ ನಿಜಲಿಂಗಪ್ಪ ಅಂತವ್ರು ಬೆಂಗಳೂರಿನ ಒಂದು ಜಯದೇವ್ ಹಾಸ್ಟೆಲ್ ಅಲ್ಲಿ ಓದ್ದವರು, ಹಾಗೂ ಗುಬ್ಬಿ ತೋಟದ ಛತ್ರದಲ್ಲಿ ಅವರು ಓದ್ದವರು. ಅದೇ ರೀತಿಯಾಗಿ ನಮ್ಮ ಕೊಂಡಜ್ಜಿ ಬಸಪ್ಪನವರು ದಾವಣಗೆರೆ ಜಯದೇವ್ ಹಾಸ್ಟೆಲ್ನಲ್ಲಿ ಓದ್ದವರು. ಅದೇ ರೀತಿಯಾಗಿ ಮುಖ್ಯವಾಗಿ ಬಿ.ಡಿ. ಜಟ್ಟಿಯವರು ಕೊಲ್ಲಾಪುರದ ಜಯದೇವ್ ಹಾಸ್ಟೆಲ್ನಲ್ಲಿ ಓದಿದರು. ಜಿ.ಎಸ್. ಶಿವರುದ್ರಪ್ಪ ನಮ್ಮ ದಾವಣಗೆರೆ ಜಯದೇವ್ ಹಾಸ್ಟೆಲ್ನಲ್ಲಿ ಓದಿದ್ದಾರೆ. ನಮ್ಮ ಎನ್.ಎಸ್. ರಾಜು ಅವರು ಬಹಳ ಅಭಿಮಾನದಿಂದ ಹೇಳ್ತಾರೆ, ನಾನು ಜಯದೇವ್ ಹಾಸ್ಟೆಲ್ ಸ್ಟೂಡೆಂಟ್ ಓದಿ ಅಂತಂತೆ. ಈ ರೀತಿಯಾಗಿ ಚಿತ್ರದುರ್ಗ ಮುರುಘಾ ಮಠ ಇರ್ಬೋದು, ಸಿರಿಗೆರೆ ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ಮುಖ್ಯವಾಗಿ ಸಿದ್ಧಗಂಗಾ ಮಠ ಇರ್ಬೋದು. ಈ ಎಲ್ಲ ಮಠಗಳು ಅನ್ನದಾಸೋಹಕ್ಕೆ, ಜ್ಞಾನ ದಾಸೋಹಕ್ಕೆ, ಅಕ್ಷರ ದಾಸೋಹಕ್ಕೆ ಇವತ್ತು ಪ್ರಸಿದ್ಧವಾಗಿದ್ದಾವೆ. ತ್ರಿವಿಧ ದಾಸೋಹದ ತತ್ವದಿಂದ ಇವತ್ತು ಕರ್ನಾಟಕದಲ್ಲಿರುವಂತ ನಮ್ಮ ಜನರು, ನಾಡಿನ ಜನರು ವಿದ್ಯಾವಂತರಾಗಿದ್ದಾರೆ. ಅಷ್ಟೇ ಅಲ್ಲ, ಅವರು ನಿಸ್ವಾರ್ಥದಿಂದ ಸಮಾಜ ಸೇವೆಯನ್ನ ಮಾಡಿದ್ದಾರೆ, ದೇಶ ಸೇವೆಯನ್ನ ಮಾಡಿದ್ದಾರೆ. ಅಂತ ಒಂದು ಕಾರ್ಯಕ್ಕೆ ಇವತ್ತು ನಮ್ಮ ನಾಡಿನ ಲಿಂಗಾಯತ ಮಠಗಳು ಕಾರಣ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಲಿಂಗಾಯತ ಮಠಗಳ ಒಂದು ಮೂಲ ತತ್ವವೇ ಬಸವ ತತ್ವದ ಆಚರಣೆ ಅನ್ನುವಂಥ. ಬಸವ ತತ್ವ ಏನ್ ಹೇಳುತ್ತೆ ಅಂದ್ರೆ, ಯಾರೇ ಇರಲಿ ಅವರು ನಮ್ಮವರಂತಂದು ಪ್ರೀತಿ ಮಾಡ್ರಿ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿದೆ. ಅದಕ್ಕೆ ಎಲ್ಲರನ್ನು ನಮ್ಮವರಂತಂದು ಅಪ್ಪಿಕೊಳ್ಳುವಂತಹ ಒಂದು ಶಕ್ತಿ ಕೇಂದ್ರಗಳು ಯಾವಪ್ಪ ಅಂದ್ರೆ
ಲಿಂಗಾಯತ ಮಠಗಳು ಅನ್ನುವಂತಹದ್ದು. ಅಂತಹ ನಾಡಿನ ಅನೇಕ ಮಠಗಳಲ್ಲಿ ಒಂದು ಪ್ರಸಿದ್ಧವಾಗಿರುವಂತಹ ಸುತ್ತೂರು ಮಠ ಇವತ್ತು ತನ್ನದೇ ಆದಂತಹ ಸಾಮಾಜಿಕ ಸೇವೆ, ಶಿಕ್ಷಣದ ಸೇವೆ ಹಾಗೂ ಆರೋಗ್ಯದ ಸೇವೆ, ಮುಖ್ಯವಾಗಿ ಉಚಿತವಾದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡೋದ್ರ ಮುಖಾಂತರ ಅಲ್ಲಿನೂ 5-6 ಸಾವಿರ ವಿದ್ಯಾರ್ಥಿಗಳು ಇವತ್ತು ಓದ್ತಾ ಇದ್ದಾರೆ. ಈ ರೀತಿಯಾಗಿ ಶೈಕ್ಷಣಿಕವಾದಂತಹ ಸೇವೆಯನ್ನು ಮಾಡೋದ್ರ ಮುಖಾಂತರ ನಾಡಿನ ಗಮನವನ್ನು ಸೆಳೆದಿರಿದೆ. ಅಂತಹ ಮಠದ ಮೂಲ ಪುರುಷರಾಗಿರುವಂತಹ ಶಿವರಾತ್ರೇಶ್ವರ ಮಹಾಸ್ವಾಮಿಗಳವರು, ಆದಿ ಜಗದ್ಗುರು ಶಿವರಾತ್ರೇಶ್ವರ ಶ್ರೀಗಳವರ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬರುವ ಜನವರಿ 15ರಿಂದ 20ರವರೆಗೆ 2026ರಲ್ಲಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಭಕ್ತಾದಿಗಳು, ದಾವಣಗೆರೆಯ ಭಕ್ತಾದಿಗಳು ಬಂದು ಭಾಗವಹಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತಾ ಈ ಒಂದು ಪರಮಪೂಜ್ಯರು ಸುತ್ತೂರು ಜಗದ್ಗುರುಗಳವರು ಬದೇ ನಮ್ಮ ರಾಷ್ಟ್ರದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದೇಶಗಳನ್ನು ಮಾಡಿದ್ದಾರೆ. ಇವತ್ತು ದುಬೈನಲ್ಲಿ ಮಾಡಿದ್ದಾರೆ, ಮಾಲೇಷ್ಯಾದಲ್ಲಿ ಮಾಡಿದ್ದಾರೆ, ಅಮೇರಿಕದಲ್ಲಿ ಮಾಡ್ತಾರೆ, ಡೆಲ್ಲಿನಲ್ಲಿ ಮಾಡಿದ್ದಾರೆ, ಬೇಕಾದಷ್ಟು ಕಡೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಇರಲಿಲ್ಲ, ಅದು ಭಾರತೀಯ ಮುದುಡ ಹತ್ರ ಒಂದು ನಿವೇಶನ ಪಡೆದಿದ್ದಾರೆ. ಅಲ್ಲಿ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಿ ಇಲ್ಲೇ ಜನರಿಗೆ ಅನುಕೂಲ ಆಗೋಂಥದ್ದು ಮಾಡ್ತಾ ಇದ್ದಾರೆ. ಭಾಳ ಸುತ್ತೂರು ಮಠದಲ್ಲಿ ಸುಮಾರು 8ರಿಂದ 9 ಸಾವಿರ ಜನ ಮಕ್ಕಳು, ಬಡ ವಿದ್ಯಾರ್ಥಿಗಳಿಗೆ ಉಚಿತ ಊಟ, ಉಚಿತ ವಸತಿ ನಿರಂತರವಾಗಿ 70 ವರ್ಷಗಳಿಂದ ನಡೀತಾ ಬಂದಿದೆ. ಅಲ್ಲಿ 15ರಿಂದ 20ನೇ ತಾರೀಕು ತನಕ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಜರುಗ್ತಾ ಇದೆ. ಈ ಜಾತ್ರೆಯಲ್ಲಿ ರಥೋತ್ಸವ, ತೆಪ್ಪೋತ್ಸವ, ಅನ್ನಬ್ರಹ್ಮೋತ್ಸವ ಹೀಗೆ 10 ಹಲವಾರು ಉತ್ಸವಗಳ ಜೊತೆಗೆ ಗ್ರಾಮೀಣ ಸೊಗಡನ್ನು ತಿಂತಕ್ಕಂತಹ ದೇಶೀಯ ಆಟಗಳು, ಜಾನಪದ ನೃತ್ಯಗಳು ಹಾಗೂ ರಾಷ್ಟ್ರಮಟ್ಟದ ಭಜನಾ ಮೇಳಗಳು, ಹೀಗೆ 10 ಹಲವಾರು ಮೇಳಗಳು ನಡೀತಾ ಇರ್ತವೆ. ಮತ್ತು ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಉಚಿತ ಸಾಮೂಹಿಕ ವಿವಾಹವನ್ನು ಕೂಡ ಏರ್ಪಡಿಸಲಾಗಿದೆ. ಬಂದಂಥ ಎಲ್ಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ, ಜೊತೆಯಲ್ಲಿ ದೂರದಿಂದ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಉಳಿಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಒಂದು ರಥನೆ ಹೂವಿನಡಗಲಿ ಮಾರ್ಗವಾಗಿ ಇಲ್ಲಿ ದಾವಣಗೆರೆಗೆ ಬಂದಿದೆ. ಇವತ್ತು ಮುಂದೆ ಹೆಬ್ಬಾಳು, ಭರಮಸಾಗರ, ಚಿತ್ರದುರ್ಗ ಹೋಗಿ ಹಾಗೆ ತುಮಕೂರನ್ನು ತಲುಪುತ್ತೆ. ನಾವು ಈ ಒಂದು ನಡೀತಾ ಇದೆ. ನಾವೆಲ್ಲರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ಬರಬೇಕು ಅಂತ ಮಠಪುರ ಕಳ್ಕಳಿತ ಕೇಳ್ತೀವಿ. ಆದಮೇಲೆ BT ಪ್ರಕಾಶ್ ಅವರ ಶರಣ ಸಾಹಿತ್ಯ ಪರಿಷತ್ ವಚನ ಮಂಗಲವನ್ನು ನಡೆಸಿಕೊಡ್ತಾ ಇದ್ದಾರೆ. ಅಕ್ಕ ಮಹಾದೇವಿಯ ಒಂದು ಕೃಪೆಯಿಂದ ಎಲ್ಲ ಶರಣ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಅಕ್ಕ ಮಹಾದೇವಿ ಸಮಾಜಕ್ಕೆ ಒಂದು ರಥ ಆಗಮಿಸಿದೆ. ಅದು ನಮ್ಮೆಲ್ಲರ ಬಹಳ ಬಹಳ ಅಂದರೆ ಭಾಗ್ಯದಾಯಕವಾದದ್ದು ಅಂತ ನಾನು ಹೇಳ್ತಾ, ಅದರ ಮುಂದೆ ಇವತ್ತಿನ ನಮ್ಮ ಕರೆಗೆ ಮತ್ತು ಎಲ್ಲರೂ ಮಹಾಸ್ವಾಮಿಯ ಕೃಪೆಗೆ ಪಾತ್ರರಾಗಲು ನಮ್ಮ ಅಕ್ಕ ಮಹಾದೇವಿ ಸಮಾಜಕ್ಕೆ ಆಗಮಿಸಿರುವ ಎಲ್ಲ ನಾನು ಅಕ್ಕ ಮಹಾದೇವಿಯ ಸಮಾಜದ ಪರವಾಗಿ ಎಲ್ಲರಿಗೂ ಪೂರಕವಾದ ಧನ್ಯವಾದಗಳನ್ನು, ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಎಲ್ಲ ನನ್ನ ಪೂರಕವಾದ ಶರಣಾರ್ಥಿಯನ್ನು ಹೇಳ್ತಾ ಉಪಮಿಸಬಾರದ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮ ರಹಿತರು, ಕಾಲಕರ್ಮ ರಹಿತರು, ಉಪಮಿಸಬಾರದ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು, ಭವವಿರಹಿತರು, ಕೂಡಲ ಸಂಗಮ ದೇವ, ಉಪಮಿಸಬಾರದ 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 ಉಪಮಾತೀತರು. ತಂದೆ ನೀನೋ, ತಾಯಿ ನೀನೋ, ಬಂಧು ನೀನೋ, ಬಳಗ ನೀನೋ, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ. ಶರಣ ಸತಿ ಲಿಂಗಪತಿ ಹರಹರ ಮಹಾದೇವ ಬಸವ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ.
ಬೀಳ್ಕೊಡಲಾಯಿತು. ನಮಸ್ಕಾರ, ಇದು ನಿಮ್ಮ GPH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ಸಾಹಿತಿಗಳು, ಕಲಾವಿದರು, ದೇಶ ವಿದೇಶಗಳ ಗಣ್ಯರುಗಳು ಹಾಗೂ ಲಕ್ಷಾಂತರ ಭಕ್ತಾದಿಗಳು ಪಾಲ್ಗೊಳ್ಳುವರು. ಜಾತ್ರೆಗೆ ಬರುವ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸ್ಥಳಗಳಿಂದ ಬರುವವರಿಗೆ ವಸತಿ ಸೌಕರ್ಯವಿರುತ್ತದೆ. ಉಚಿತ ಆರೋಗ್ಯ ತಪಾಸಣೆ